ಕನ್ನಡ ವರಸುಗಳಿಗೆ ಕನ್ನಡ ಸಿರಿಗೆ ಆತ್ಮೀಯವಾದಂಥ ಸ್ವಾಗತ. ನಿನ್ನೆ ಸಂಕ್ರಾಂತಿ ಹಬ್ಬ ಮುಗಿದಿದೆ. ಸಂಭ್ರಮ ಹೇಗಿತ್ತು ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ನೋಡಿ. ಬನ್ನಿ, ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಶ್ರೀದೇವಿ. ಸಂಕ್ರಾಂತಿ ಹಬ್ಬದ ಮೊದಲ ವಿಶೇಷತೆ ಏನಪ್ಪಾ ಅಂತಂದರೆ, ಸೂರ್ಯ ಈ ಸಮಯದಲ್ಲಿ ತನ್ನ ಪಥವನ್ನು ಬದಲಾಯಿಸ್ತಾನೆ ಅಂತ ಹೇಳ್ತಾರೆ. ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶಿಸ್ತಾನೆ. ಇವತ್ತಿನಿಂದ ನಮಗೆ ಚಳಿ ಕಡಿಮೆ ಆಗ್ತಾ ಬೇಸಿಗೆಯ ಬಿಸಿಲು ತಟ್ಟಲಿಕ್ಕೆ ಆರಂಭ ಆಗುತ್ತೆ ಅಂತಾರೆ. ಅಂದರೆ ಬೇಸಿಗೆ ಕಾಲದ ಆರಂಭ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಕಣ್ರಿ, ಸುಗ್ಗಿಯ ಕಾಲ ಕೂಡ. ಎಲ್ಲ ಹೊಸ ಬೆಳೆಗಳನ್ನು ಇಟ್ಟು ಪೂಜೆ ಮಾಡುವಂಥ ಸಮಯ. ಮೊದಲಿಗೆ ಹಬ್ಬ ಆರಂಭ ಆಗೋದೇ ಹೀಗೆ. ಏನಪ್ಪಾ ಅಂತಂದರೆ ರಂಗೋಲಿಗಳ ಮುಖಾಂತರ. ಈ ರಂಗೋಲಿಗಳಿದೆಯಲ್ಲ, ವಿವಿಧ ರೀತಿಯ ರಂಗೋಲಿಗಳನ್ನು ಹಾಕುವಂತಹ ಈ ಸಂಪ್ರದಾಯ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು, ಈ ಮೂರೂ ರಾಜ್ಯಗಳು ಕೂಡ ಸಂಭ್ರಮದಿಂದ ನಡೆದು ಹೋಗುತ್ತೆ. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ 3 ದಿನಗಳ ಕಾಲ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಆದರೆ ನಮ್ಮಲ್ಲಿ 2 ದಿನ ಅಂತ ಹೇಳ್ತೀವಿ. ಆದರೆ 1 ದಿನ ಸಾಮಾನ್ಯವಾಗಿ ಎಲ್ಲರೂ ಆಚರಿಸ್ತಾರೆ. ಈ ಹಬ್ಬದ ವಿಶೇಷತೆಯೇ ರಂಗೋಲಿಯಲ್ಲಿ ಇರುತ್ತೆ. ಬಣ್ಣ ಬಣ್ಣದ ರಂಗೋಲಿಯನ್ನು ತಮ್ಮ ಕಲೆಗೆ ಅನುಗುಣವಾಗಿ, ತಮ್ಮ ಇಷ್ಟ ಕಲಾವಂತಿಕೆಗೆ ಅನುಗುಣವಾಗಿ ಹಾಕ್ತಾ ಹೋಗ್ತಾರೆ. ಬಣ್ಣಗಳನ್ನು ತುಂಬಿರೋದ್ರಿಂದ ಬಹಳ ಆಕರ್ಷಕವಾಗಿ ಕಾಣುತ್ತೆ. ತುಂಬ ಸತಿ ಅನಿಸುತ್ತೆ, ಸೂರ್ಯನನ್ನು ಸ್ವಾಗತಿಸೋಕ್ಕೋಸ್ಕರನೇ ಇಷ್ಟು ಬಣ್ಣದ ರಂಗೋಲಿಗಳನ್ನು ಹಾಕಿರ್ತೀವೇನೋ ಅಂತ. ರಸ್ತೆ ತುಂಬ ಬಣ್ಣದ ರಂಗೋಲಿಗಳು. ಇವಿಷ್ಟು ರಂಗೋಲಿಗಳನ್ನು ನಮ್ಮ ರಸ್ತೆಯಲ್ಲಿರುವಂತಹ ಮನೆಯವರು ಬಿಡಿಸಿದಂತಹ ರಂಗೋಲಿ. ಹಾಗೆ ಇದರಲ್ಲಿ ಕೆಲವು ಬೇರೆ ರಂಗೋಲಿಗಳು ಕೂಡ ಇದೆ, ಆದರೆ 1-2 ಅಷ್ಟೇ. ಉಳಿದದ್ದೆಲ್ಲ ನಮ್ಮ ರಸ್ತೆಯಲ್ಲಿ ಬಿಡಿಸಿದಂತಹ ರಂಗೋಲಿ. ಸಂಭ್ರಮ ತುಂಬ ಚೆನ್ನಾಗಿ ಕಳೆಗಟ್ಟೋದು ಈ ರಂಗೋಲಿಯ ಮುಖಾಂತರವೇ. ಆ ನಂತರದಲ್ಲಿ ಏನಾಗುತ್ತದೆ, ಮಡಿಕೆಗಳನ್ನು ಅಲಂಕರಿಸಿ ಇಡುವಂತಹ ಪದ್ಧತಿ ಕೂಡ ಇದೆ. ಇದು ಕೂಡ ಕಣ್ಣಿಗೆ ಚೆನ್ನಾಗಿ ಅನಿಸುತ್ತೆ. ನಂತರದಲ್ಲಿ ಬರೋಣ ಏನಂದರೆ, ಈ ಹುಗ್ಗಿಯನ್ನು ಉಕ್ಕಿಸೋದು. ಹೊಸ ಮಡಿಕೆಯಲ್ಲಿ ಹೊಸ ಪದಾರ್ಥಗಳನ್ನು, ಅಂದರೆ ಎಲ್ಲ ಹೊಸ ಬೆಳೆಗಳನ್ನು ಹಾಕಿ ಸಂಭ್ರಮಿಸುವಂಥ ಸಮಯ ಇದು. ಈಗ ಪೊಂಗಲ್ ಮಾಡ್ತಾರೆ, ಕನ್ನಡದಲ್ಲಿ ನಾವು ಹುಗ್ಗಿ ಅಂತೀವಿ, ಅದನ್ನು ಹುಗ್ಗಿ ಮಾಡ್ತೀವಿ. ಹಾಗೆಯೇ ಬೇರೆ ಥರದಲ್ಲಿ ಕೂಡ ಈ ಅಡುಗೆಯನ್ನು ಮಾಡ್ತಾರೆ. ಕಬ್ಬಿನ ಹಾಲನ್ನು ಬಳಸಿ ಹುಗ್ಗಿಯನ್ನು ತಯಾರು ಮಾಡ್ತಾರೆ. ಈ ಒಂದು ಹುಗ್ಗಿ ಸುಗ್ಗಿಯ ಹುಗ್ಗಿ ಈ ರೀತಿ ಉಕ್ಕಿ ಬರಬೇಕು ಅನ್ನೋದು ಅವರ ಆಶಯ. ಅಂದರೆ ಇದು ಉಕ್ಕಿದ ಹಾಗೆ ಸಂಭ್ರಮ ಕೂಡ ಇರಬೇಕು ಅಂತ. ಇನ್ನು ಎಳ್ಳು ಬೆಲ್ಲ, ಇದು ನಮ್ಮ ಕರ್ನಾಟಕದ ಸಂಪ್ರದಾಯ. ಎಳ್ಳು ಬೆಲ್ಲ ಹಂಚೋದು, ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳೋದು ನಮ್ಮ ಸಂಪ್ರದಾಯ. ಈ ಸಮಯದಲ್ಲಿ ನೋಡಿ, ಬಾಳೆಹಣ್ಣು, ಎಳ್ಳು ಬೆಲ್ಲ, ಕಬ್ಬು ಮತ್ತು ಅರಿಶಿನ, ಕುಂಕುಮ, ಹೂವು ಇವೆಲ್ಲವನ್ನು ಕೂಡ ಮನೆಗೆ ತಲುಪಿಸುವಂಥ ಕೆಲಸ ಆಗುತ್ತೆ. ಅವತ್ತು ತಲುಪಿಸ್ಲಿಕ್ಕಾಗಿಲ್ಲ ಅಂದರೆ ಬೇರೆ ದಿನ ಆದರೂ 15 ದಿನಗಳ ಕಾಲ ಇದನ್ನು ತಲುಪಿಸುವಂಥ ಕೆಲಸ ನಡೆಯುತ್ತೆ. ಅದಕ್ಕಾಗಿ ಡಬ್ಬಿಗಳನ್ನು ಆರಿಸ್ತಾ ಇರ್ತಾರೆ. ಅದು ಕೂಡ ಬಣ್ಣ ಬಣ್ಣದ ಡಬ್ಬಿಗಳಾಗಿರಬೇಕು, ಚಂದದ ಡಬ್ಬಿಗಳಾಗಿರಬೇಕು. ಆ ಡಬ್ಬಿಯಲ್ಲಿ ಎಳ್ಳು, ಸಕ್ಕರೆಯ ಅಚ್ಚು ತುಂಬಿ, ಜೊತೆಗೆ ಬಾಳೆಹಣ್ಣು, ಕಬ್ಬು ಎಲ್ಲ ಇಟ್ಟು ತಲುಪಿಸುವಂಥ ಕಾರ್ಯ ಮನೆಯ ಪುಟ್ಟ ಹೆಣ್ಣು ಮಕ್ಕಳು ಮಾಡ್ತಾ ಹೋಗ್ತಾರೆ. ನೋಡಿ, ಹೆಣ್ಣು ಮಕ್ಕಳು ಚೆನ್ನಾಗಿ ಅಂದವಾಗಿ ಡ್ರೆಸ್ ಮಾಡಿಕೊಂಡು ಮನೆಗೆ ಹೋದರೆ ಎಷ್ಟು ಚೆಂದಾಗಿರುತ್ತಲ್ವ. ಆ ರೀತಿಯ ಲಕ್ಷ್ಮಿಯರು ಮನೆಗೆ ಬರುವಂಥ ಸಮಯ. ಅದಾದ ನಂತರ ಮತ್ತೊಂದು ಅದ್ಭುತವಾದಂಥ ವಿಚಾರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ, ಗವಿ ಗಂಗಾಧರನ ದೇವಾಲಯದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ. ಅದು ಸಂಜೆ 5 ಗಂಟೆ ನಂತರ. ಕೇವಲ ಕೆಲವೇ ನಿಮಿಷಗಳ ಕಾಲ ಈ ಸೂರ್ಯ ರಶ್ಮಿ ಸ್ಪರ್ಶ ಮಾಡುತ್ತೆ. ಇದು ಬಹಳ ವಿಶೇಷ. ಇದರಿಂದ ನಾವು ತಿಳ್ಕೋಬಹುದು ಏನೆಂದರೆ, ನಮ್ಮ ವಾಸ್ತುಶಿಲ್ಪ ಇರ್ಬೋದು, ಖಗೋಳಶಾಸ್ತ್ರ ಜ್ಞಾನ ಇರ್ಬೋದು, ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಇದು ಅದ್ಭುತವಾದಂಥ ಸಾಕ್ಷಿ. ವರ್ಷದಲ್ಲಿ ಒಂದೇ ಒಂದು ದಿನ ಈ ಸಮಯದಲ್ಲಿ ಆಗುವಂಥ ಮಾತ್ರ ಅದ್ಭುತ ಇದು. ಹಾಗಾಗಿ ಎಲ್ಲರೂ ಕೂಡ ಕಣ್ಣು ತುಂಬಿಕೊಳ್ಳಲೇಬೇಕು ಇಂಥ ವಿಸ್ಮಯವನ್ನು. ಇದಿಷ್ಟೇ ಅಲ್ಲ, ಸಂಭ್ರಮ ಇನ್ನೂ ಇದೆ. ಏನಂತಂದರೆ, ಮನೆಯಲ್ಲಿರುವಂಥ ಹಸು ಮತ್ತು ಎತ್ತುಗಳನ್ನು ಅಲಂಕರಿಸಿ ಅವುಗಳಿಗೆ ಪೂಜೆ ಮಾಡಿ ಅವುಗಳಿಗೆ ದೃಷ್ಟಿ ತಾಕಬಾರ್ದು ಅಂತ ಕಿಚ್ಚು ಹಾಯಿಸ್ತಾರೆ. ಅಷ್ಟೇ ಅಲ್ಲ, ರೋಗ ರುಜಿನಗಳು ಬರಬಾರ್ದು ಅಂತ ಕೂಡ ಈ ಕಿಚ್ಚನ್ನು ಹಾಯಿಸುವಂಥ ಸಂಪ್ರದಾಯ ಕೂಡ ಇದೆ. ಹೀಗೆ ರಾಸುಗಳಿಗೂ ಕೂಡ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಅಷ್ಟೇ ಅಲ್ಲ ಕಣ್ರಿ, ಮನೇಲಿರೋಂಥ ಸಣ್ಣ ಮಕ್ಕಳಿಗೆ ಆರತಿ ಮಾಡ್ತಾರೆ. ಇದು ಕೂಡ ಒಂದು ಭಾಗ. ಇವಿಷ್ಟೇ ಅಲ್ಲ, ಇನ್ನೂ ಬೇರೆ ರೀತಿಯ ಆಚರಣೆಗಳು ಕೂಡ ಇದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸಾಧ್ಯ ಆದಾಗ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.